ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಆರ್ ವಿ ಕ್ರಿಯೇಟರ್ಸ್ ಚಾನಲ್ಗೆ ಸ್ವಾಗತ. ನಮ್ಮ ತುಮಕೂರಿನ ಕೋಟೆ ಆಂಜನೇಯ ಎಲ್ಲರೂ ಈ ಇಲ್ಲೇ ಬರಬೇಕು, ಮಾರ್ಕೆಟ್ಗೆ ಹೋಗಬೇಕು ಅಂದರೆ. ಸೊ ನಾನಿವತ್ತು ಬೆಳಗ್ಗೆ ಅಂದರೆ ಗುರುವಾರ ಬೆಳಗ್ಗೆ 6 ಗಂಟೆಗೆ ಮಾರ್ಕೆಟ್ಗೆ ಹೊರಟಿದ್ದೀನಿ. ಅಂದರೆ ಬೆಳಗ್ಗೆನೇ ಹೋದರೆ ಫ್ರೆಶ್ ಆಗಿರೋ ಹೂವು ಸಿಗುತ್ತೆ ಅನ್ನೋ ಒಂದು ಕಾರಣಕ್ಕೆ 5 ಗಂಟೆಗೆ ಎದ್ದು ಬೇಗ ಬೇಗ ರೆಡಿಯಾಗಿ ಮಾರ್ಕೆಟಿಗೆ ಬಂದಿದ್ದೀನಿ. ಆದರೂ ಇಷ್ಟು ಬೇಗ ಬಂದ್ರೂ ನೋಡಿ ಫ್ರೆಂಡ್ಸ್, ಎಷ್ಟು ಜನ ಇದ್ದಾರೆ ಅಂದರೆ ಗಾಡಿ ನಿಲ್ಸೋದಕ್ಕೆ, ಪಾರ್ಕಿಂಗ್ ಮಾಡೋದಕ್ಕೆ ಜಾಗ ಸಾಕಾಗಲಿಲ್ಲ ನನಗೆ. ನನ್ನ ಮಗ ಹೋಗಿ ಗಾಡಿ ನಿಲ್ಸಿ ಬರ್ತೀನಿ ಅಂತಂದ. ವೆಯ್ಟ್ ಮಾಡಿಬಿಟ್ಟು ಇಬ್ಬರು ಒಳಗಡೆ ಬಂದ್ವಿ. ಫ್ಲವರ್ಸ್ನ ನೋಡೋದಕ್ಕೆ 2 ಕಣ್ಣು ಸಾಲದು, ಅಷ್ಟೊಂದು ಚೆನ್ನಾಗಿತ್ತು. ನನಗೆ ಯಾವ ಹೂವು ತಗೊಳ್ಳೋದು, ಯಾವ ಹೂವು ಬಿಡೋದು, ಮತ್ತು ಇನ್ನು ವರಲಕ್ಷ್ಮಿ ಹಬ್ಬ ಅಂತಂದರೆ ಹೂವಿನ ರೇಟ್ ಅಂತೂ ಗಗನಕ್ಕೆ ಏರಿಬಿಟ್ಟಿರುತ್ತೆ. ಸೊ ಹೂವು ಅಂತೂ ಮಾತಾಡ್ಸೋಂಗೆ ಇರಲಿಲ್ಲ, ಅಷ್ಟೊಂದು ಕಾಸ್ಟ್ಲಿ ಆಗಿತ್ತು. ಆದಷ್ಟು ನಾನು ನೋಡಿ ಹುಡುಕಿ ಕಲರ್ ಫ್ಲವರ್ಸ್ನ ತಗೊಂಡೆ. ಹಾಗೆ ಎಷ್ಟು ಎಲ್ಲಿ ನೋಡಿದ್ರೂ ಈ ಬಾಳೆಕಂದು, ಕಬ್ಬಿನ ಜಲ್ಲೆ, ಕಲರ್ ಫ್ಲವರ್ಸು, ಕಮಲದ ಹೂವು, ಎಲ್ಲಿ ಇಷ್ಟು ದಿನ ಎಲ್ಲೆಲ್ಲಿ ಕೆರೆ ಬಾವಿಗಳಲ್ಲಿ ಕಮಲದ ಹೂವಿತ್ತೋ ಎಲ್ಲ ಕಡೆಯಿಂದನೂ ಕಿತ್ಕೊಂಡ್ಬಂದ್ಬಿಟ್ಟಿದ್ದಾರೆ. ಸೊ ತುಂಬ ಚೆನ್ನಾಗಿತ್ತು. ಮಾರ್ಕೆಟ್ ಮಾಡಿಕೊಂಡು ಸೀದಾ ಮನೆಗೆ ಬಂದು ಪಟಾಪಟ್ ರೆಡಿಯಾಗಿ ಕಳಶಕ್ಕೆ ತೆಂಗಿನಕಾಯಿಗಳನ್ನ ರೆಡಿ ಮಾಡ್ಕೊತಿದ್ದೆ. ನಾನು ನಮ್ಮ ಮನೇಲಿ 2 ಕಳಶನ ಕೂರಿಸ್ತೀನಿ. ಒಂದು ದೇವ್ರ ಮನೇಲಿ, ಅದು ಎವ್ರಿ ಡೇ ಯಾವಾಗಲೂ ಹಾಗೇ ಇರುತ್ತೆ. ಅದನ್ನು ನಾನು ಕದಲಿಸೋದಿಲ್ಲ. ಥರ್ಸ್ಡೇ ಕದಲಿಸಿ ಫ್ರೈಡೇ ಮತ್ತೆ ಹೊಸ ಕಳಶನ ಇಡ್ತೀನಿ. ಶುಕ್ರವಾರ ಯಾವತ್ತೂ ನಾನು ಕಳಶ ಕದಲಿಸಲ್ಲ. ಹಾಗಾಗಿ 2 ಕಳಶಕ್ಕೆ ನಾನು ತೆಂಗಿನಕಾಯಿನ ರೆಡಿ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಎಲ್ಲ ರೆಡಿ ಮಾಡಿಕೊಂಡು ದೇವ್ರ ಪಾತ್ರೆ ಎಲ್ಲ ಬೆಳಕಿ ಎಲ್ಲ ನೀಟ್ ಮಾಡಿಕೊಂಡು ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಹಾಗೆ ವರಲಕ್ಷ್ಮಿ ಹಬ್ಬ ಬಂತು ಅಂದರೆ ಸಾಕು, ಹೆಣ್ಮಕ್ಳಿಗೆಲ್ಲ ಏನೋ ಒಂಥರ ಮನಸ್ಸಲ್ಲಿ ಖುಷಿ. ನಾನು ಅವ್ರಿಗಿಂತ ಚೆನ್ನಾಗಿ ಮಾಡಬೇಕು, ನಾನು ಇವ್ರಿಗಿಂತ ಚೆನ್ನಾಗಿ ಮಾಡಬೇಕು, ನಾನು ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು. ಲಕ್ಷ್ಮೀನ ನೋಡೋದಕ್ಕೆ 2 ಕಣ್ಣು ಸಾಲೋದಿಲ್ಲ. ಆ ರೀತಿಯಾಗಿ ಒಬ್ಬೊಬ್ಬರು ಅವ್ರವ್ರ ಮೈಂಡ್ಗೆ ತಕ್ಕಂತೆ ಲಕ್ಷ್ಮಿನ ಕೂರಿಸ್ತಾರೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಒಬ್ಬೊಬ್ಬರ ಮನೆಯಲ್ಲೂ ಲಕ್ಷ್ಮಿ ನೋಡೋದು ತುಂಬಾ ಖುಷಿಯಾಗುತ್ತೆ. ಹಾಗೆ ಏನಂತಂದರೆ ಸಂಜೆ ಆಯಿತು, ನಾನು ತಿಂಡಿ ಎಲ್ಲ ಮಾಡ್ಕೊಂಡು ರೆಡಿ ಆದೆ. ಅಷ್ಟೊತ್ತಿಗೆ ನಮ್ಮ ಮನೆಯವರು ಈ ಸಾರಿ ಇನ್ನೊಂದು ಥರ ಡಿಫ್ರೆಂಟಾಗಿ ಕೂರಿಸೋಣ ಅಂತ ಹೇಳಿದ್ರು. ಸರಿ, ಏನು ಮಾಡ್ತಿರೋ ಮಾಡಿ ಅಂತಂದೆ. ಆಗ ಈ ರೀತಿಯಾಗಿ ಹೋಗಿ ಅವರೇ ಈ ಒಂದು ಏನು ಪೈಪ್ಗಳನ್ನ ಮತ್ತು ಥರ್ಮೋಕೋಲ್ ಶೀಟ್ನ ಎಲ್ಲ ತೊಗೊಂಡು ಬಂದು ಅವರೇ ರೆಡಿ ಮಾಡಿರೋ ಅಂಥ ಗೋಪುರ ಸಖತ್ತಾಗಿ ಮಾಡಿದ್ರು. ನಾನು ಫಸ್ಟ್ಗೆ ಏನು ಮಾಡ್ತಾರೆ ಇವರು ಅಂತ ಯೋಚನೆ ಮಾಡ್ತಿದ್ದೆ. ಆಮೇಲೆ ಗೊತ್ತಾಯಿತು ಇಷ್ಟೊಂದು ಡಿಫ್ರೆಂಟಾಗಿ ಏನು ಮಾಡಿದ್ರು. ನಾನು ಯಾವತ್ತೂ ಗೋಪುರ ಎಲ್ಲ ಮಾಡಿ ಕೂರಿಸ್ತಾ ಇರಲಿಲ್ಲ, ನಾರ್ಮಲಾಗಿ ಕೂರಿಸ್ತಾ ಇದ್ದೆ. ಬಟ್ ಈ ಸಾರಿ ಇನ್ನೊಂದು ಸ್ವಲ್ಪ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿ ಬಂತು ಅನ್ನಿಸ್ತು. ತುಂಬ ಖುಷಿ ಆಯಿತು ನೋಡಿ. ಕೊನೆಗೆ ಈ ಥರ ಒಂದು ಲುಕ್ನ ಕೊಟ್ಟಿದ್ದಾರೆ ಗೋಪುರಕ್ಕೆ. ಈ ರೀತಿಯಾಗಿ ಮಾಡಿಬಿಟ್ಟು ಅದಕ್ಕೆ ಫ್ಲವರ್ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ಅಪ್ಪ ಮಗ ಇಬ್ಬರು ಸೇರಿಕೊಂಡು. ಒಬ್ಬರು ರಾತ್ರಿ ಎಲ್ಲ ನಿದ್ದೆನೇ ಮಾಡಿಲ್ಲ, ಆಗಲೇ 1 ಗಂಟೆ ಆಗಿದೆ ಇದನ್ನು ಮಾಡ್ತಾ ಇರೋವಾಗ ಇವರು. ನಾನು ನೋಡಿ ಸರಿ ಮಾಡಿ ಅಂತೇಳಿ ಮಾಡ್ತಾನೆ ಇದ್ವಿ. ಬೆಳಗ್ಗಿನ ಜಾವ 4 ಗಂಟೇಲಿ ನಾನು ಎದ್ದು ಬಂದು ನೋಡೋದಕ್ಕೆ ಫ್ಲವರ್ ಡೆಕೋರೇಷನ್ಸ್ ಎಲ್ಲ ರೆಡಿ ಮಾಡಿಟ್ಟಿದ್ರು. ಆನಂತರ ನಾನು ಲಕ್ಷ್ಮಿಗೆ ಒಂದು ಸ್ಯಾರಿನ ಉಡಿಸಿ ಲಕ್ಷ್ಮಿಗೆ ಈ ಒಂದು ಕಳಶಕ್ಕೆ ಏನೇನು ಹಾಕಬೇಕೋ ಎಲ್ಲ ಪ್ರಿಪೇರ್ ಮಾಡಿಕೊಂಡೆ. ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಬಂದುಬಿಟ್ಟು ಫ್ರೆಂಡ್ಸ್, ಲಕ್ಷ್ಮಿ ಕಳಶಕ್ಕೆ ನಾವು ಹಾಕೋ ಅಂಥದ್ದು ತುಂಬ ಇಂಪಾರ್ಟೆಂಟ್. ಇದು ನಾವು ಎಷ್ಟು ಒಂದು ಆ ತಾಯಿನ ಮನಸ್ಫೂರ್ತಿಯಾಗಿ ಪೂಜೆ ಮಾಡ್ತೀವೋ, ಆ ತಾಯಿ ಅಷ್ಟು ಮನಸ್ಫೂರ್ತಿಯಾಗಿ ನಮಗೆ ಒಲಿತಾಳೆ. ಈ ಎಲ್ಲ ಒಂದು ವಸ್ತುಗಳನ್ನ ಹಾಕಿ ನೀವು ಮಾರನೇ ದಿನ ಕಳಶನ ತೆಗೆದ ಮೇಲೆ ನೋಡಿ, ಆ ಒಂದು ಸುವಾಸನೆ ನಿಜವಾಗ್ಲೂ ದೇವಸ್ಥಾನದಲ್ಲೇ ಇದ್ದೀವಿ ಅನ್ನೋ ಒಂದು ಮನಸ್ಸಿಗೆ ಭಾಸ ಆಗುತ್ತೆ. ಫಸ್ಟಿಗೆ ನಾನು ಅರಿಶಿನ ಕುಂಕುಮನ ಹಾಕ್ಕೊಳ್ತಾ ಇದ್ದೀನಿ. ಪ್ರತಿ ಸಾರಿನೂ 3 ಸಾರಿ ಅರಿಶಿನ ಕುಂಕುಮನ ಹಾಕ್ಕೋಬೇಕು. ಹಾಗೆ ಲಕ್ಷ್ಮೀ ಕವಡೆ ಅಂದರೆ ಯೆಲ್ಲೋ ಕಲರ್ ಇರುತ್ತೆ, ಆ ಕವಡೆನ ಹಾಕ್ಕೋಬೇಕು. ಹಾರೆ ಹಾಕ್ಕೋತಾ ಇದ್ದೀನಿ ನಾನೆಲ್ಲನೂ. ಹಾಗೆ ಗೋಮತಿ ಚಕ್ರ, ಕಮಲದ ಬೀಜ ಎಲ್ಲ ಹಾರನ ರೆಡಿ ಮಾಡ್ಕೊಂಡಿದ್ದೀನಿ. ಶ್ರೀಫಲ ಕೂಡ ತೊಗೊಂಬಂದಿದ್ದೀನಿ, ಅದು ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಗುಲ್ಗಂಜಿ ಕೂಡ ಹಾಕ್ಕೋತಾ ಇದ್ದೀನಿ. ಸೊ ಇವೆಲ್ಲ ತುಂಬ ಇಂಪಾರ್ಟೆಂಟ್ ಲಕ್ಷ್ಮಿಗೆ. ಏಲಕ್ಕಿ ತುಂಬಾ ಪ್ರಿಯವಾದ ಅಂಥ ವಸ್ತು. ಆ ಸುವಾಸನೆ ಅದು ಲಕ್ಷ್ಮಿಗೆ ತುಂಬಾ ಇಷ್ಟ ಆಗಿರುವಂಥದ್ದು ಅಂತಲೇ ಹೇಳ್ಬೋದು. ಹಾಗೆ ಡ್ರೈ ಫ್ರೂಟ್ಸ್ ನಿಮ್ಮ ಕೈಯಲ್ಲಿ ಏನೇನು ಆಗುತ್ತೋ ಅದನ್ನೆಲ್ಲ ಹಾಕಿ. ಇದನ್ನೇ ಹಾಕಬೇಕು ಹಾಕಬಾರ್ದು ಅಂತ ಏನಿಲ್ಲ. ಹಾಗೆ ಬಟ್ಲಾಡಿಕೆ ಕೂಡ ಹಾಕಿದ್ದೀನಿ. ಕಲ್ ಸಕ್ಕರೆ ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ
ಪ್ರತಿಯೊಂದೂ ಅರಿಶಿಣದ ಕೊಂಬು, ಹಾಗೆ 6 ಕಾಯಿನ್ಗಳನ್ನ ತೊಗೊಂಡಿದ್ದೀನಿ. 6 ಕಾಯಿನ್ ಕೂಡ ಹಾಕ್ತಾಯಿದ್ದೀನಿ. ನಾನು ಪ್ರತಿಯೊಂದು ಹಾರನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಒಂದು ಬೆಳ್ಳಿ ಕಾಯಿನ್ ಇದ್ದರೆ ಬೆಳ್ಳಿ ಕಾಯಿನ್ ಹಾಕ್ಬೋದು, ಇಲ್ಲ ಅಂತಂದರೆ ಬೆಳ್ಳಿದು ಏನಾದರೂ ದೇವ್ರದ್ದು ಇರೋ ಅಂಥದ್ದು ನೀವೇನಾದರೂ ಹಾಕ್ಬೋದು. ಹಾಗೆ ಒಂದು ಸಣ್ಣ ತುಂಡನಷ್ಟು ಚಿನ್ನ ಏನಿರುತ್ತೋ ಅದನ್ನು ಹಾಕ್ಬೋದು. ನಾನು ಮೂಗುತಿನ ಹಾಕಿದ್ದೀನಿ. ಹಾಗೆ ಇದಕ್ಕೆ ಲಾವಂಚ ಬೇರು ಹಾಕಿ ಜಾವಿತ್ ಪೌಡ್ರು ಕೂಡ ಹಾಕ್ತಾಯಿದ್ದೀನಿ. ಇದೆಲ್ಲ ಲಕ್ಷ್ಮಿಗೆ ತುಂಬ ಪ್ರಿಯವಾದ ವಸ್ತುಗಳಾಗಿರೋದ್ರಿಂದ ಇವೆಲ್ಲವನ್ನು ಹಾಕಿ ನಾನು ಕಳಶನ ಕೂರಿಸ್ತಾ ಇರೋದು. ಪ್ರತಿಯೊಬ್ಬರು ಅಷ್ಟೇ ಈ ಒಂದು ವಸ್ತುಗಳನ್ನ ಹಾಕೋದ್ರಿಂದ ಲಕ್ಷ್ಮಿ ತುಂಬಾ ಒಳ್ಳೆಯದಾಗುತ್ತೆ. ಹಾಗೆ ಕೊನೆಯಲ್ಲಿ ನಾನು ಒಂದು 5 ಥರದ ಹೂವು ಹಾಗೆ ಪಚ್ಚ ಕರ್ಪೂರ ಕೂಡ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅಕ್ಷತೆ ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ. ಇಷ್ಟೆಲ್ಲ ಹಾಕಿದ್ಮೇಲೆ ನಾನು ಕಳಶ ಕೂರಿಸ್ಲಿಕ್ಕೆ ರೆಡಿ ಮಾಡಿಕೊಂಡೆ. ಎಲ್ಲ ಅಲಂಕಾರ ಮುಗಿದ ಮೇಲೆ ನೋಡಿದೆ, ತುಂಬ ಚೆನ್ನಾಗಿ ಬಂದಿದೆ. ಖುಷಿ ಆಯಿತು ನನಗೂ. ನಿಜವಾಗ್ಲೂ ಎಷ್ಟೊಂದು ಚೆನ್ನಾಗಿ ಬಂತು ಅಲಂಕಾರ ಅಂತ. ಇದ್ರ ಜೊತೆಲಿ ನನ್ನ ಮಗ ಕೂಡ ನನಗೆ ಕೈ ಜೋಡಿಸ್ದ, ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ದ ಪೂಜೆಯಲ್ಲಿ. ತುಂಬಾ ಖುಷಿ ಆಯಿತು. ನೋಡ್ಬೋದು ಫ್ರೆಂಡ್ಸ್, ಎಲ್ಲ ಕೊನೆ ಲುಕ್ಕು ಈ ರೀತಿಯಾಗಿ ಬಂದಿದೆ ಲಕ್ಷ್ಮಿದು. ಆ ತಾಯಿ ಕೃಪೆ ಎಲ್ಲರಿಗೂ, ಎಲ್ಲರ ಮನೆಯಲ್ಲೂ ಆ ತಾಯಿ ನೆಲೆಸಿ ಎಲ್ಲರಿಗೂ ಒಳ್ಳೆಯದಾಗೋ ಹಾಗೆ ಮಾಡಬೇಕು ಆ ತಾಯಿ ನಮ್ಮಮ್ಮ ಮಹಾಲಕ್ಷ್ಮಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಪ್ರತಿಯೊಬ್ಬರ ಮನೆಯಲ್ಲಿ ಆ ತಾಯಿ ನೆಲೆಸಿ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿಯನ್ನು ಕೊಡಲಿ ಅಂತ ಕೂಡ ನಾನು ಕೇಳ್ಕೊತೀನಿ. ವರಮಹಾಲಕ್ಷ್ಮಿ ಹಬ್ಬ ಹೆಣ್ಣು ಮಕ್ಕಳ ಒಂದು ಖುಷಿ ತರುವಂಥ ಹಬ್ಬ. ಪ್ರತಿಯೊಬ್ಬರು ಮಾಡೋ ಅಂಥದ್ದು. ಅವರೇ ಮಾಡಬೇಕು ಇವರೇ ಮಾಡಬೇಕು ಅಂತಿಲ್ಲ. ಪ್ರತಿಯೊಬ್ಬ ಹೆಣ್ಮಕ್ಳು ಅವರ ಶಕ್ತಿಯಾನುಸಾರ ಮಾಡೋದ್ರಿಂದ ಆ ತಾಯಿ ಕೃಪೆಗೆ ಪಾತ್ರರಾಗ್ತಾರೆ. ಹಾಗೆ ಕೊನೆಗೆ ನನ್ನ ಮಗ ಪೂಜೆ ಮಾಡ್ತಾ ಲಕ್ಷ್ಮಿ ಆ ತಾಯಿ ಲಕ್ಷ್ಮಿಗೆ ಕುಂಕುಮಾರ್ಚನೆ ಕೂಡ ನಮ್ಮ ಕೈಯಲ್ಲಿ ಮಾಡಿಸ್ತಾ ನಾವು ಕೂತು ಕುಂಕುಮಾರ್ಚನೆ ಕೂಡ ಮಾಡಿದ್ವಿ. ಏನೋ ಒಂದು ಮನೆಯಲ್ಲಿ ದೇವಸ್ಥಾನದ ಒಳಗಡೆ ಇದ್ದೀವಿ ಅನ್ನೋ ಫೀಲ್ ನನಗೆ. ತುಂಬ ಖುಷಿ ಆಗ್ತಾಯಿತ್ತು. ಏನೋ ಒಂಥರ ನೆಮ್ಮದಿ ಆಗ್ತಾಯಿತ್ತು. ಆ ತಾಯಿಯ ಒಂದು ಭಾಗ್ಯ ನಮಗೆ ದೊರೆತರೆ ಸಾಕು, ಆ ತಾಯಿಯ ಆಶೀರ್ವಾದ ಕೊನೆ ತನಕ ನಮ್ಮ ಮೇಲೆ ಇದ್ದರೆ ಸಾಕು ಅನ್ನೋ ಹಾಗೆ ಮನಸ್ಸಿಗೆ ಖುಷಿ ಆಗ್ತಾಯಿತ್ತು. ಈ ರೀತಿಯಾಗಿ ನಾನು ವರಮಹಾಲಕ್ಷ್ಮಿ ಹಬ್ಬನ ಆಚರಣೆ ಮಾಡೋದ್ರಲ್ಲಿ ನಿಜವಾಗ್ಲೂ ತುಂಬಾ, ಅದರಲ್ಲೂ ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬ ನನಗೆ ತುಂಬಾ ಖುಷಿ ಕೊಟ್ಟಿದೆ. ತುಂಬ ಖುಷಿಯಿಂದ, ಒಂದು ಮನಸ್ಸಿಗೆ ನೆಮ್ಮದಿಯಿಂದ ಮನೆಯಲ್ಲಿ ತುಂಬ ಒಂದು ಖುಷಿಯಿಂದ ಆಚರಣೆ ಮಾಡಿದ್ವಿ. ನಂತರ ನಾನು ನಿಮಗೆಲ್ಲ ಹೇಳೋದೇನಂತಂದರೆ, ಒಂದು ಲಕ್ಷ್ಮಿಯ ಒಂದು ಏನು ರಂಗೋಲೆಯನ್ನು ಹಾಕುವಾಗ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅಷ್ಟಲಕ್ಷ್ಮಿ ರಂಗೋಲೆ ಅಂತ ಹೇಳ್ಬಿಟ್ಟು ಇದನ್ನು ನಾನು ಇನ್ಸ್ಟಾಗ್ರಾಮಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೀನಿ, ಯೂಟ್ಯೂಬಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಸೊ ನೋಡಿ, ನೀವು ಇದರಲ್ಲಿ ಸ್ವಲ್ಪನೇ ಬಂದಿದೆ ಈ ವಿಡಿಯೋದಲ್ಲಿ. ನೀವು ಒಂದು ಸರಿ ನೋಡಿ. ಲಕ್ಷ್ಮಿಯನ್ನು ಕೂರಿಸುವಾಗ ಯಾವುದೇ ಕಾರಣಕ್ಕೂ ತುಳಿಯೋ ದಾರಿಲಿ ಹಾಕೋ ಹಾಗಿಲ್ಲ. ತುಳಸಿ ಕಟ್ಟೆ ಮುಂದೆ ಹಾಕ್ಬೋದು. ಹಾಗೆ ಲಕ್ಷ್ಮಿಯನ್ನು ಕೂರಿಸುವ ಜಾಗದಲ್ಲಿ ಕೂಡ ಈ ಒಂದು ರಂಗೋಲೆಯನ್ನು ಹಾಕ್ಬೋದು. ಅಷ್ಟಲಕ್ಷ್ಮಿ ರಂಗೋಲೆ ಅಂತ ಹೇಳಿಬಿಟ್ಟು ಪ್ರತಿ ಶುಕ್ರವಾರ ಮಂಗಳವಾರ ನೀವು ಮನೆಯಲ್ಲಿ ಹಾಕೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಸೊ ಈ ವಿಡಿಯೋ ಇಲ್ಲಿ ಸ್ವಲ್ಪನೇ ಬಂದಿದೆ. ನೀವು ನನ್ನ ಇನ್ಸ್ಟಾಗ್ರಾಮ್ ಯೂಟ್ಯೂಬಲ್ಲಿ ಮತ್ತೆ ಹೋಗಿ ನೋಡ್ಬೋದು. ಶಾರ್ಟ್ಸಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ಇದೆ. ನೋಡಿ ಅದನ್ನು ತುಂಬ ಈಸಿ ಇದೆ. ರಂಗೋಲೆ ಆರಾಮಾಗಿ ಹಾಕ್ಬೋದು. ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ರಂಗೋಲೆ ಕಮ್ಮಿ ಬಂದಿದೆ, ಜಾಸ್ತಿ ಬಂದಿಲ್ಲ ಈ ವಿಡಿಯೋದಲ್ಲಿ. ಕಟ್ಟಾಗಿದೆ, ಯಾಕೆ ಅಂತ ಗೊತ್ತಾಗಲಿಲ್ಲ ನನಗೆ. ಸೊ ಯೂಟ್ಯೂಬಲ್ಲಿ ಇನ್ನೂ ಇದೇ ಒಂದು ರಂಗೋಲೆನ ಹಾಕಿದ್ದೀನಿ. ಸೊ ಒಂದು ಸರಿ ನೋಡಿ. ಇನ್ಸ್ಟಾಗ್ರಾಮಲ್ಲಿ ಕೂಡ ಹಾಕಿದ್ದೀನಿ ಫ್ರೆಂಡ್ಸ್. ಲಿಂಕ್ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಒಂದು ಸರಿ